ಭೂಸ್ವಾಧೀನ ವಿರೋಧಿಸಿ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ರೈತರಿಂದ ಪ್ರೊಟೆಸ್ಟ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ರೈತಪರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನೂರಾರು ರೈತರು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಗೌರಿಬಿದನೂರು ನಗರದ ಪಂಚಾಯಿತಿ ಆವರಣದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ವೃತ್ತ ಹಾಗೂ ವಾಲ್ಮೀಕಿ ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿಗೆ ತಲುಪಿತು. ನವಲಗುಂದ ರೈತರ ಹುತಾತ್ಮ ದಿನಾಚರಣೆ ಅಂಗವಾಗಿ 46ನೇ ವರ್ಷದ ಭೂಸ್ವಾಧೀನ ವಿರೋಧಿ ದಿನವನ್ನಾಗಿ ಆಚರಿಸಿದ ರೈತರು ರಾಜ್ಯದಲ್ಲಿ ನಡೀತಾ ಇರುವ ಬಲವಂತದ ಭೂಸ್ವಾಧೀನವನ್ನ ತಕ್ಷಣವೇ ನಿಲ್ಲಿಸುವಂತೆ ಆಗ್ರಹಿಸಿದ್ರು. ಹೋಗ್ತಾ ಇದ್ವಿ, ಆದ್ರೆ ಇವತ್ತು ತೀವ್ರ ಸಂಕಷ್ಟ ಬರಗಾಲ ಎದುರಾಗಿರೋ ಕಾರಣ ನಾವು ಇಲ್ಲೇ ನಮ್ಮ ರೈತರ ಹಕ್ಕೊತ್ತಾಯಗಳನ್ನ 1 ಎಕರೆಗೆ ಬರ ಪರಿಹಾರದ 1 ಹೆಕ್ಟೇರ್ಗೆ 1 ಲಕ್ಷ ಕೊಡಬೇಕು ಅಂತ ಒಂದು ನಿರ್ಣಯ ಆಗಿದೆ. ನಿರ್ಣಯ ಮಾಡಬೇಕು ರಾಜ್ಯ ಸರ್ಕಾರ. ಮತ್ತು ವಿದ್ಯುತ್ ಶಕ್ತಿ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಇವತ್ತು ಬರ ಪರಿಸ್ಥಿತಿಯಲ್ಲಿ ರೈತರು ಇವತ್ತು ರಾತ್ರಿಯಲ್ಲಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾವಲಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಯಲ್ಲಿ ಇವತ್ತೇನು ಬೆಳೆ ವಿಮೆ ಅಂತ ಹೇಳ್ತಾ ಇದ್ದಾರೆ, ಬೆಳೆ ವಿಮೆಯನ್ನು ಸಾಗೋ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಚಾರ ಪಡಿಸ್ತಾ ಇಲ್ಲ. ಇವತ್ತೇನು SIR ಕೊಟ್ಟಿರುವಂಥ ಮಾನ್ಯತೆ ನಮ್ಮ ಕೃಷಿ ವಿಮೆಗೆ ಸರ್ಕಾರ ಕೊಡ್ತಾ ಇಲ್ಲ. ಪ್ರತಿಯೊಬ್ಬ ಅಧಿಕಾರಿಗಳು SIR ಅಂತ ಒಂದು ಬೆಳೆ ಪರಿಹಾರದ್ದು ಮತ್ತೆ ಆಗಲಿ ಒಂದು ಕೃಷಿ ವಿಮೆದಾಗಲಿ ಇವತ್ತರೆಗೂ ಒಂದು ಸಭೆ ಕರೆದಿಲ್ಲ. ನಮ್ಮ ಜಿಲ್ಲಾ ಅಧಿಕಾರಿಗಳಿರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಇವರ ಧೋರಣೆ ಬರೀ SIR ಇದರಲ್ಲೇ ಇದ್ದಾರೆ ಬಿಟ್ಟರೆ ರೈತರ ಪರವಾಗಿ ಇವತ್ತು ಈ ರಾಜ್ಯ ಸರ್ಕಾರಗಳಿಲ್ಲ, ಕೇಂದ್ರ ಸರ್ಕಾರಗಳಿಲ್ಲ. ಹಂಗಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನೀವು ವಿಮೆಯನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡಬೇಕು. ಮತ್ತು ಇವತ್ತು ನಮ್ಮ ಚೀಮಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರು ಇವತ್ತು ಮಳೆ ಸ್ವಲ್ಪ ಬಂದಿದ ತಕ್ಷಣ ₹1 ಹಾಲಿನ ದರವನ್ನು ಕಡಿತ ಮಾಡಿದ್ರು. ಆದರೆ ಇವತ್ತು ಹೇಳ್ತಾ ಇದ್ದೀವಿ, ನೀವು ತಕ್ಷಣ ₹5 ಹೆಚ್ಚಿಗೆ ಮಾಡಬೇಕು. ಇವತ್ತು ಹಾಲಿನ ಉತ್ಪಾದನೆ ಕುಸಿತಾ ಇದೆ, ತಕ್ಷಣ ಅದನ್ನ ₹5 ಹೆಚ್ಚುವರಿ ಮಾಡಬೇಕು ಅಂತ ಈ ಎಲ್ಲ ಹಕ್ಕೊತ್ತಾಯಗಳನ್ನ ಮತ್ತು ರೈತರ ಕೃಷಿ ಮಾಡ್ಕೊಂಡಿರುವಂಥ ಭೂಮಿನ ನಮ್ಮ ಅರಣ್ಯ ಇಲಾಖೆಯವರು ಒಕ್ಕಲಿಪಿಸುವಂಥ ಕೆಲಸವನ್ನು ಕೆಲವು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ರೈತರಿಗೆ ಆ ಕಿರುಕುಳವನ್ನು ನೀಡಬಾರ್ದು. ಮತ್ತು ಅದೇ ರೀತಿಯಲ್ಲಿ ಏನು ರೈತರ ಸಾಕು ಪ್ರಾಣಿಗಳ ಮೇಲೆ ಕಾಡು ಪ್ರಾಣಿಗಳು ಹತ್ಯೆ ಆಗಿದೆ, ಆದರೆ ಇವತ್ತವರೆಗೂ ಸಹ ಪರಿಹಾರಗಳನ್ನು ಅರಣ್ಯ ಇಲಾಖೆ ಬಿಡುಗಡೆ ಮಾಡಿಲ್ಲ. ಇವೆಲ್ಲ ಹಕ್ಕೊತ್ತಾಯಗಳೊಂದಿಗೆ ನಮ್ಮ ತಹಶೀಲ್ದಾರ್ ನಾವು ಇಲ್ಲಿನ ಬೈಕ್ ಜಾಥಾ ಮುಖಾಂತರ ಹೋಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ. ಇನ್ನು ಇದೇ ವೇಳೆ ರೈತರು 1 ಹೆಕ್ಟೇರ್ಗೆ ₹1 ಲಕ್ಷ ಬರ ಪರಿಹಾರ ನೀಡಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಣೆ ಮಾಡಬೇಕು ಎಂದರು. ಜೊತೆಗೆ ವಿದ್ಯುತ್ ಸಮಸ್ಯೆ ಬಗೆಹರಿಸಿ ಹಾಲಿನ ಖರೀದಿ ದರವನ್ನು ₹5 ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದ್ರು. ಇನ್ನು ಭೂಸ್ವಾಧೀನ ಹೆಸರಿನಲ್ಲಿ ಸರ್ಕಾರ ರೈತರ ಬದುಕನ್ನೇ ಕಸಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದು, ಕೈಗಾರೀಕರಣ ಮತ್ತು ನಗರೀಕರಣದ ಹೆಸರಿನಲ್ಲಿ ರೈತರ ಭೂಮಿಯನ್ನ ಕಸಿದುಕೊಳ್ಳುವುದನ್ನ ಸಹಿಸಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಮಿತ್ರರೇ, ಇವತ್ತಿನ ದಿವಸ ನಮ್ಮ ಗೌರಿಬಿದನೂರಿನ ತಾಲೂಕಿನಿಂದ ನಮ್ಮ ಏನು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಏನು 46ನೇ ರೈತ ದಿನಾಚರಣೆಯನ್ನು ಇವತ್ತು ದಿವಸ ಭೂಸ್ವಾಧೀನ ವಿರೋಧಿ ದಿನಾಚರಣೆಯನ್ನಾಗಿ ಇವತ್ತು ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ರೈತನ ಏನಿದೆ ಅವನ ಸತ್ವವನ್ನೇ ಆತ್ಮವನ್ನೇ ಕಸಿದುಕೊಳ್ಳುವ ಒಂದು ದುರಂತ ಇವತ್ತು ದಿವಸ ನಾವು ಎದುರು ನೋಡ್ತಾ ಇದ್ದೀವಿ. ಅವನು ಏನು ಬಲ ಇದೆ, ಅವನು ಏನು ನಂಬ್ಕೊಂಡಿದ್ದ, ಯಾವ ಭೂಮಾತೆಯನ್ನು ಪೂಜಿಸ್ತಾ ಇದ್ದ, ಯಾವ ಭೂಮಾತೆಯ ಅನ್ನದ ಅಂಗಳದಲ್ಲಿ ಬದುಕ್ತಾ ಇದ್ದ, ಸಾವಿರಾರು ವರ್ಷಗಳಿಂದ ಅಂತ ಅನ್ನದ ಬಟ್ಟಲು ಅನ್ನದ ಅಂಗಳ ಇವತ್ತು ದಿವಸ ಕಸಿದುಕೊಳ್ಳುವ ಒಂದು ಹುನ್ನಾರು ಇವತ್ತು ದಿವಸ ನಡೀತಾ ಇದೆ. ಕೇವಲ ನಗರೀಕರಣ ಅಂತ ಹೇಳ್ಕೊಳ್ಳೋದು, ಕೇವಲ ಕೈಗಾರಿಕೀಕರಣ ಅಂತ ಹೇಳ್ಕೊಳ್ಳೋದು, ಈ ಥರ ಅವರಿಗೆ ಬೇಕಾಗಿರತಕ್ಕಂಥ ಸಬೂಬುಗಳನ್ನು ಹೇಳ್ಕೊಂಡು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಏನು ಬದುಕನ್ನು ಕಟ್ಟಿಕೊಂಡಿರತಕ್ಕಂಥ ಆ ರೈತನ ನೆಲೆಯನ್ನೇ ಕಸಿದುಕೊಳ್ಳುವ ಒಂದು ದುರಂತ ಇವತ್ತು ದಿವಸ ನೋಡ್ತಾ ಇದ್ದೀವಿ. ಅಂತಹ ದುರಂತವನ್ನು ಎದುರಿಸಲು ಎಲ್ಲ ರೈತರು ಒಗ್ಗಟ್ಟಿನಿಂದ ಒಕ್ಕೊರಲಿನಿಂದ ಒಂದೇ ಮಾತಿನಿಂದ ಇವತ್ತು ದಿವಸ ನಾವು ಪುಟಿದೇಳಿದ್ದೀವಿ. ಇವತ್ತು ದಿವಸ ನಾವು ಪ್ರತಿಭಟನೆ ಇವತ್ತು ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಈ ಭೂಸ್ವಾಧೀನ ಎನ್ನುವ ಒಂದು ಏನು ಕರಾಳ ಈ ಒಂದು ಕೋರಿಗಳಿಂದ ನಾವು ತಪ್ಪಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ನಾವೆಲ್ಲ ರೈತರು ಒಗ್ಗಟ್ಟಾದಾಗ ಮಾತ್ರ ಇವತ್ತು ದಿವಸ ಇದನ್ನು ತಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಬಿಡದಿಯಲ್ಲಿ ನೋಡ್ತಾ ಇದ್ದೀವಿ, ಜಂಗಮಕೋಟೆಯಲ್ಲಿ ನೋಡಿದ್ದೀವಿ,
ಚನ್ನರಾಯಪಟ್ಟಣದಲ್ಲಿ ಇವತ್ತು ದಿವಸ ರೈತನ ಹೋರಾಟವನ್ನು ಮಾಡಿ ನೂರಾರು ದಿನಗಳ ಹೋರಾಟವನ್ನು ಮಾಡಿದ್ವಿ ನಾವು. ಇವತ್ತು ದಿವಸ 480 ದಿನಗಳಿಗೂ ಮೇಲ್ಪಟ್ಟು ಇವತ್ತಿನ ಬೈರಮಂಗಲ ಕೆಂಚಗಾನಹಳ್ಳಿ ಪಂಚಾಯಿತಿಗಳ ಒಂದು ರೈತರ ಹೋರಾಟಕ್ಕೆ ನಾವು ಇವತ್ತು ದಿವಸ ಹೋಗಿ ಬಂದಿದ್ದೀವಿ. ಇವತ್ತು ದಿವಸ ಇಂಥ ಒಂದು ಕರಾಳ ದಿನಗಳಲ್ಲಿ ಇವತ್ತು ದಿವಸ ರೈತನ ಅಳಿವು ಉಳಿವಿನ ಒಂದು ಸಂದರ್ಭದಲ್ಲಿ ರೈತನ ಇವತ್ತು ದಿವಸ ಒಗ್ಗಟ್ಟು, ರೈತನ ಏನು ಗರ್ಜನೆ ಇವತ್ತು ದಿವಸ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಇವತ್ತು ಸಾರುವಂಥ ಒಂದು ಕಾರ್ಯಕ್ರಮ. ಈ ಒಂದು ಸ್ವತಂತ್ರ ಹೋರಾಟಗಾರರ ಮಣ್ಣಿನಲ್ಲಿ ಇವತ್ತು ದಿವಸ ಮಣ್ಣಿನ ಮಕ್ಕಳು ನಾವೆಲ್ಲ ಸೇರಿ ಇವತ್ತು ದಿವಸ ನಿಂತಿದ್ದೀವಿ. ಇದಕ್ಕೆಲ್ಲನೂ ರೈತರು ಎಲ್ಲನೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಈ ವೇಳೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ಸರ್ಕಾರ ನಮ್ಮ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುತ್ತಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.